ಬೆಂಗಳೂರಿನಲ್ಲಿ 3 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ. ಪ್ರತಿಷ್ಠಿತ ಏರಿಯಾಗಳ ಮನೆಗಳಲ್ಲಿ ಕದ್ದಿದ್ದ 1.3 ಕೋಟಿ ಮೌಲ್ಯದ ಚಿನ್ನ ಬೆಳ್ಳಿ ವಶಪಡಿಸಲಾಗಿದೆ. ಪಿಜಿಗಳಿಗೆ ನುಗ್ಗಿ ಲ್ಯಾಪ್ಟಾಪ್ ಕಳ್ಳತನ ಮಾಡ್ತಿದ್ದ ಟೆಕ್ಕಿ ಅರೆಸ್ಟ್ ಆಗಿದ್ದಾನೆ. ಡ್ರಗ್ಸ್ ಹಬ್ಬ ಆಗ್ತಿದೆಯಾ ಬೆಂಗಳೂರು? 3 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್, ಇಬ್ಬರು ಡ್ರಗ್ ಪೆಡ್ಲರ್ ಅರೆಸ್ಟ್. ಬೆಂಗಳೂರು ಮಾದಕ ಜಗತ್ತಿನ ಹಬ್ಬ ಆಗ್ತಿದೆಯಾ ಅನ್ನೋ ಅನುಮಾನ ಮೂಡಿದೆ. ಬೆಂಗಳೂರು ಪೊಲೀಸರು ವಿವಿಧ ಡ್ರಗ್ಸ್ ಕೇಸ್ಗಳನ್ನ ಪತ್ತೆ ಮಾಡಿ ಕೋಟಿ ಲೆಕ್ಕ ಕೊಡ್ತಿದ್ದಾರೆ. ಇಬ್ಬರು ಕುಖ್ಯಾತ ಡ್ರಗ್ಸ್ ಪೆಡ್ಲರ್ಸ್ ಗಳನ್ನ ಅಶೋಕ್ ನಗರ ಪೊಲೀಸರು ಬಂಧಿಸಿದ್ದಾರೆ. ಸೈಯದ್ ತಾರಿಕ್ ಸೈಕ್ ಮಹಮ್ಮದ್ ಎಂಬ ಡ್ರಗ್ಸ್ ಪೆಡ್ಲರ್ ಕಂಬಿ ಎಣಿಸುತ್ತಿದ್ದಾರೆ. ಬಂಧಿತರಿಂದ 3 ಕೆಜಿ 200 ಗ್ರಾಂ MDMA ಕ್ರಿಸ್ಟಲ್ ವಶಪಡಿಸಿಕೊಂಡು 3 ಕೋಟಿ ಬೆಲೆ ಬಾಳುವ ಮಾದಕ ವಸ್ತು ಜಪ್ತಿ ಮಾಡಿದ್ದಾರೆ. ದುಪ್ಪಟ್ಟು ಹಣ ಸಂಪಾದನೆ ಮಾಡುವ ಉದ್ದೇಶಕ್ಕೆ ಹೊಸ ವರ್ಷಕ್ಕೆಂದೇ ದೊಡ್ಡ ಮಟ್ಟದಲ್ಲಿ MDMA ಕ್ರಿಸ್ಟಲ್ ಶೇಖರಣೆ ಮಾಡಿ ಇಟ್ಟುಕೊಂಡಿದ್ರು. ವಿದ್ಯಾರ್ಥಿಗಳನ್ನ ಹಾಗೂ ಟೆಕ್ಕಿಗಳನ್ನ ಟಾರ್ಗೆಟ್ ಮಾಡಿ ಡ್ರಗ್ಸ್ ಮಾರಾಟ ಮಾಡ್ತಿದ್ರು. ಬಂಧಿತ ವಿದೇಶಿ ಡ್ರಗ್ ಪೆಡ್ಲರ್ ಒಬ್ಬ ಕೊಟ್ಟ ಮಾಹಿತಿ ಆಧಾರದ ಮೇಲೆ ಈ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. In Ashok Nagar police station limits in the central division, the police have recovered 3.50 crore worth of MDMA crystals, which is the weight is 3 kgs 200 grams. In this case, two accused have been secured who are from the ಪ್ರತಿಷ್ಠಿತ ಏರಿಯಾಗಳಲ್ಲಿ ಮನೆಗಳ್ಳತನ, 1.3 ಕೋಟಿ ಮೌಲ್ಯದ ಚಿನ್ನ ಬೆಳ್ಳಿ ವಶ. ಬೆಂಗಳೂರಿನ ಸದಾಶಿವನಗರ ಹಾಗೂ ವಿದ್ಯಾರಣ್ಯಪುರದಲ್ಲಿ ಖದೀಮರು ಮನೆಗಳ್ಳತನ ಮಾಡಿ ಕೋಟಿ ಬೆಲೆ ಬಾಳುವ ಚಿನ್ನಾಭರಣ ದೋಚಿದ್ರು. ವಿನೋದ್, ಯುವರಾಜ್, ರಂಜಿತ್, ಮಣಿಕಂಠ ಸೇರಿ 4ರನ್ನ ಬಂಧನ ಮಾಡಲಾಗಿದೆ. ಬಂಧಿತರಿಂದ 4 ಲಕ್ಷ ಹಣ, 1 ಬೈಕ್ ಸೇರಿ 1.3 ಕೋಟಿ ಮೌಲ್ಯದ ಚಿನ್ನ ಬೆಳ್ಳಿ ವಶಕ್ಕೆ ಪಡೆಯಲಾಗಿದೆ. ಸದಾಶಿವನಗರದಲ್ಲಿದ್ದ ಉದ್ಯಮಿ ಅಭಿಷೇಕ್ ಎಂಬುವರ ಮನೆಯಲ್ಲಿ 900 ಗ್ರಾಂ ಕಳ್ಳತನ ಮಾಡಿದ್ದ ಹಜೀರಾ ಬೇಗಂ ಹಾಗೂ ಸಬ್ಬೀರ್ ಎಂಬ ದಂಪತಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಪಿಜಿಗಳಿಗೆ ನುಗ್ಗಿ ಲ್ಯಾಪ್ಟಾಪ್ ಕಳ್ಳತನ, ಟೆಕ್ಕಿ ಬಂಧನ, 38 ಲ್ಯಾಪ್ಟಾಪ್ ವಶ. ಪಿಜಿಗಳಲ್ಲಿ ಲ್ಯಾಪ್ಟಾಪ್ಗಳನ್ನ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧಿಸಿದ್ದಾರೆ. ವಿವಿಧ ಕಂಪನಿಯ 35 ಲಕ್ಷ ಬೆಲೆ ಬಾಳುವ 38 ಲ್ಯಾಪ್ಟಾಪ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಬಂಧಿತ ರಾಜದೊರೆ ಹಾಗೂ ಗೌತಮ್ ಇಬ್ಬರು ತಮಿಳುನಾಡಿನವರು. ಗೌತಮ್ ವೃತ್ತಿಯಲ್ಲಿ ಸಾಫ್ಟ್ವೇರ್ ಆಗಿದ್ದ ಎನ್ನಲಾಗ್ತಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.